ನಮಸ್ಕಾರ. ಶಿಡ್ಲಘಟ್ಟ ಏನು ನೆಹರು ಕ್ರೀಡಾಂಗಣದಲ್ಲಿ ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾಗಿರುವಂಥ BN ರವಿಕುಮಾರ್ ಅವರ 58ನೇ ಹುಟ್ಟುಹಬ್ಬದ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಸಿಹಿಯ ಹಂಚಿಕೆಯನ್ನು ಮಾಡ್ತಾರೆ. ಕೇಕ್ ಕಟ್ ಮಾಡುವ ಮುಖೇನವಾಗಿ ಹುಟ್ಟುಹಬ್ಬವನ್ನು ಆಚರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ MCCಯ ಎಲ್ಲಾ ಸದಸ್ಯರು ಮತ್ತು ಈ ಭಾಗದ ಹೆಚ್ಚಿನ ಮುಖಂಡರುಗಳ ಸಮೀಪವಾಗಿ ಇಲ್ಲಿ ಹುಟ್ಟುಹಬ್ಬನ ಆಚರಿಸುವ ಕಾರ್ಯವನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಶಿಡ್ಲಘಟ್ಟದಲ್ಲಿ ನೆಹರು ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಏನು ಈ ಕ್ರಿಕೆಟ್ ಪಂದ್ಯಾವಳಿಗಳು ಹೆಚ್ಚು ಕಡಿಮೆ 4 ದಿನಗಳು ಅಂದರೆ 6ನೇ ತಾರೀಕಿಂದ ನಾಳೆ 9ನೇ ತಾರೀಕು ತನಕ ನಡೀತಿರುವಂಥ ಈ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನೋಡ್ತಾ ಇರ್ಬೋದು. ಬಹಳ ವಿಜೃಂಭಣೆಯಿಂದ ಎಲ್ಲಿಲ್ಲದ ಕ್ರೀಡಾಪಟುಗಳು ಸುಮಾರು 2 ಅವಿಭಾಜ್ಯ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಎಲ್ಲ ತಂಡಗಳು ತಾಲೂಕಿನಾದ್ಯಂತ ಬಂದಿರುವಂಥ ಕ್ರೀಡಾಪಟುಗಳು ಇಲ್ಲಿ 4 ದಿನಗಳಿಂದ ಏನು ಹೆಚ್ಚು ಕಡಿಮೆ ಸುಮಾರು 20ಕ್ಕೂ ಹೆಚ್ಚು ತಂಡಗಳು ಇಲ್ಲಿ ಭಾಗವಹಿಸಿರ್ತವೆ. ಆ ಹೆಚ್ಚು ಕಡಿಮೆ ಎಲ್ಲ ಪಂದ್ಯಗಳಿಗೂ ಇಲ್ಲಿ ಅನುಕೂಲ ಮಾಡಿಕೊಟ್ಟಿರುವಂತಹವರು BNR ಕಪ್ 2026 ಆರ್ಗನೈಸರ್ಸು ಇಲ್ಲಿ ನಮ್ಮ ಹಿಂದೆಗಡೆ ಇರ್ತಾರೆ. ಏನು ಶ್ರೀ HD ದೇವೇಗೌಡ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರ ಸೇವಾ ಟ್ರಸ್ಟ್ ಅಭಿವೃದ್ಧಿ ವತಿಯಿಂದ ವಿಶೇಷವಾಗಿ ಅರ್ಥಪೂರ್ಣವಾಗಿ ಏನಾದರೂ ಜನಗಳಿಗೆ ಅನುಕೂಲ ಆಗಬೇಕು ಹಿಂದೆಗಡೆ ಇರುವಂಥ ಒಂದು ಆರ್ಗನೈಸರ್ಸು ಎಷ್ಟು ದಿನಗಳ ಕಾಲ ಈ ಪಂದ್ಯಾವಳಿಗಳನ್ನ ನಡೆಸಿರ್ತಾರೆ, ಯಾವ ಥರ ಯೋಜನೆಗಳಾಗಿರ್ತಾರೆ, ನಾಳೆ ಫೈನಲ್ಗೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಶೇಷವಾಗಿ ನೇರ ಪ್ರಸಾರವನ್ನು YouTube S7ನಲ್ಲಿ ತೋರಿಸ್ತಾ ಇರ್ತಾರೆ. ಭಾಳ HD ಕ್ವಾಲಿಟಿಯಿಂದ ಎಲ್ಲರಿಗೂ ತಲುಪುವಂತೆ 2 ಜಿಲ್ಲೆಯಲ್ಲಿರುವಂಥ ಜನಗಳಿಗೆ ತಲುಪಿಸ್ಬೇಕಂತ ಹೇಳಿಬಿಟ್ಟು ಇದು ಮಾಡಿರ್ತಾರೆ. ಮತ್ತು ವಿಶೇಷವಾಗಿ S7 YouTube ಚಾನಲಲ್ಲಿ ಭಾಳ ಟ್ರೆಂಡಿಂಗ್ ಆಗ್ತಾ ಇರೋದು ನಮ್ಮ ಒಡಿಶಾದ ಸಂತೋಷ್ ಅಂಪೈರು, ಡ್ಯಾನ್ಸಿಂಗ್ ಅಂಪೈರ್ ಅಂತೇಳಿ ಅವರ ಒಂದು ನೋಡೋದಕ್ಕೆ ವಿಶೇಷವಾಗಿ ಪಂದ್ಯ ಮುಗಿದ ತಕ್ಷಣ ಇಲ್ಲಿ ಸೆಲ್ಫಿಗಳು ಕೇಳ್ತಾ ಇದ್ದಾರೆ, ಮಕ್ಕಳು ಥ್ಯಾಂಕ್ಸ್ ಕೇಳ್ತಾ ಇದ್ದಾರೆ. ಇವರ ಒಂದು ಅದ್ಭುತವಾದ ಪ್ರದರ್ಶನಕ್ಕೆ ಎಲ್ಲ ಬೋಲ್ಡ್ ಆಗೋಗ್ಬಿಟ್ಟಿದ್ದಾರೆ. ಈ ಒಂದು ಕ್ರೀಡಾಂಗಣದಲ್ಲಿ ನಮ್ಮ ಜಿಯಾ ಸರ್ ಆಗಿರ್ಬೋದು, ಅತೀಕ್ ಸರ್ ಆಗಿರ್ಬೋದು, ಇವ್ರನ್ನ ಕೇಳೋಣ ಯಾವ ಥರ ಯೋಜನೆಗಳು ರೂಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ಸರ್ ಏನು ಈ 3 ದಿನಗಳ ಕಾಲ ನಡೆದಂಥ ಈ ಒಂದು ಪಂದ್ಯಾವಳಿಗಳಲ್ಲಿ ಹೇಗನ್ನಿಸ್ತು ಸರ್? ನಾಳೆ ಫೈನಲ್ ಇದೆ ಸರ್. 3 ದಿನಗಳಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಉತ್ತಮವಾದ ಪಂದ್ಯಾವಳಿಗಳು ನಡೆಯಿತು. ಒಬ್ಬ ಬ್ಯಾಟ್ಸ್ಮನ್ನು 7 ಬಾಲ್ಗೆ 7 ಸಿಕ್ಸ್ ಹೊಡಿದ್ದಾರೆ. ಒಬ್ಬ ಬ್ಯಾಟ್ಸ್ಮನ್ನು ಹ್ಯಾಟ್ರಿಕ್ ವಿಕೆಟ್ ತಗೊಂಡಿದ್ದಾರೆ. ಒಳ್ಳೆ ಆಟ ನಡೀತಾ ಇದೆ 3 ದಿನದಿಂದ. ಇವಾಗ ಕೊನೆ ಗಳಿಗೆಯಲ್ಲಿ ಬಂದಿದೆ. ನಾಳೆ ಕ್ವಾರ್ಟರ್ ಫೈನಲ್ಸ್ ಮ್ಯಾಚ್ ಇರ್ತದೆ, ಸೆಮಿಫೈನಲ್ಸ್ ಮ್ಯಾಚ್ ಇರ್ತದೆ, ಫೈನಲ್ ಪಂದ್ಯಾವಳಿ ಇರ್ತದೆ. ನಾಳೆ ತುಂಬ ವಿಜೃಂಭಣೆಯಿಂದ 2 ಡಿಸ್ಟಿಕ್ ಪಂದ್ಯಾವಳಿಗಳು ನಮ್ಮ ಶಿಡ್ಲಘಟ್ಟದಲ್ಲಿ ನಮ್ಮ ಆರ್ಗನೈಸರು ಈ ಆಯೋಜನೆ ಮಾಡಬೇಕಂದ್ರೆ ಎಷ್ಟು ಆಲೋಚನೆಯಿಂದ ನಾವು ಮಾಡಿದ್ದೀರಿ ಅಂದರೆ ಇದು ಶಿಡ್ಲಘಟ್ಟದಲ್ಲಿ ನಮ್ಮ ಒಂದು ಟೂರ್ನಿಮೆಂಟ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಯಾಕಂದರೆ ಇದರ ಹಿಂಗಡೆ ನಮ್ಮ ಒಂದು 15 ಜನ ಆಯೋಜಕರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಇದಕ್ಕೆ ಮುಂಚೂಣಿಯಲ್ಲಿ ನಮ್ಮ ಅತೀಕ್ ಭಾಯ್ ಅಂತ ಇದ್ದಾರೆ, ಅವರು ನಮಗೆ ಉತ್ತಮವಾಗಿ ಸಹಕಾರ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಅವ್ರಿಗೆ ನಮ್ಮ BN ರವಿಕುಮಾರ್ ಅವ್ರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಯಾಕಂದರೆ ಇಷ್ಟು ಟೂರ್ನಿಯನ್ನು ಆಯೋಜನೆ ಮಾಡಬೇಕಂದ್ರೆ ಪ್ರಮುಖ ಕಾರಣ ಕೇಂದ್ರ ಬಿಂದು ಅವರು ನಮ್ಗೆ ಇಷ್ಟು ಆಯೋಜನೆ ಹಿಂಗೆ ಮಾಡಿದ್ರೆ ಹಿಂಗಿರ್ತದೆ ಅಂತ ಒಳ್ಳೆ ರೀತಿ ಆಯೋಜನೆ ಕೊಟ್ಟರು. ಆ ಆಯೋಜನೆ ನಾವು ಮಾಡಿದ್ದಕ್ಕೆ ಈ ಟೂರ್ನಿ ಉದ್ದಕ್ಕೂ ಎಲ್ಲರೂ ಯಾರು ಬಂದರೂ ಟೂರ್ನಿ ಒಳ್ಳೆ ರೀತಿ ಆರ್ಗನೈಸರ್ ಮಾಡಿದ್ದೀರಾ, ಒಳ್ಳೆ ನೈಜರ್ ಆರ್ಗನೈಸ್ ಮಾಡಿದ್ದೀರಾ ಅಂತ ಎಲ್ಲರೂ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿ ಆರ್ಗನೈಸ್ ಮಾಡಿದ್ದೀರಿ. 3 ದಿನ ಒಳ್ಳೆ ರೀತಿಯ ಊಟವನ್ನು ಹಾಕಿದ್ದೀವಿ, ಎಲ್ಲ ಕ್ಲಿಯರ್ ಆಗಿ ಮಾಡಿದ್ದೀವಿ ಸರ್. ನಾಳೆ ಫೈನಲ್ಸ್ ಪಂದ್ಯಾವಳಿಗಳು ನಮ್ಮ ಜನಪ್ರಿಯ ಶಾಸಕರಾದ ಬಡವರ ಬಂಧು ಮತ್ತು BN ರವಿಕುಮಾರ್ ಅವರು ಬರೋ ಚಾನ್ಸಸ್ ಇದೆ. ಅವ್ರಿಗೆ ನಾವು ವಿಷಯ ತಿಳಿಸಿದ್ದೀವಿ, ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ನಾಳೆ ಬಂದೇ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಅವ್ರಿಗೆ ನಾವು ಕಾಯ್ತಾ ಇದ್ದೀವಿ ಸರ್, ಬಂದೇ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸ್ತಾ ಇರುವಂಥ ಈ ಒಂದು ಫೈನಲ್ಗೆ ಮಾನ್ಯ ಶಾಸಕರೇ ಇಲ್ಲಿಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಬಹಳ ಅತೀಕ್ ಅವರು ಏನು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಬಹಳ ಆಸೆ ಇಟ್ಕೊಂಡಿದ್ದಾರೆ. ನೋಡೋಣ ನಾಳೆ ಬರ್ತಾರಾ ಇಲ್ವಾ ಅನ್ನೋದನ್ನು ನಮ್ಮ ಕನ್ನಡ ಮೈತ್ರಿ ನ್ಯೂಸಲ್ಲೇ ನೋಡಿಸ್ತೇವೆ. ಈಗಾಗಲೇ ಆಯೋಜಕರು ಪಕ್ಕದಲ್ಲಿರ್ತಾರೆ, ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ. ಸರ್ ನಮಸ್ತೆ. ಹೇಗೆ ಅನಿಸ್ತಾ ಇದೆ ಸರ್ ಇದೆಲ್ಲ ಮಾಡ್ತಾ ಇರೋದಕ್ಕೆ? ಮೊದಲಾಗಿ ಫಸ್ಟ್ ನಾನು ವಿಶೇಷ ಮಾಡ್ತೀನಿ ರವಿ ಅಣ್ಣಗೆ. ವಿಶ್ ಹ್ಯಾಪಿ ಮೆನಿ ಮೋರ್ ಟೈಮ್ಸ್ ಆಫ್ ಡೇ. ಒಳ್ಳೆಯಾಗಿ ಆಯೋಜನೆ ಮಾಡಿದ್ದಾರೆ ನಮ್ಮ ಅತ್ತಿಕಣ್ಣ ಅವರು, ಹಾಗೂ ನಮ್ಮ ಇನ್ನೊಂದು ಅತ್ತಿಕಣ್ಣ ಇದ್ದಾರೆ, ಅವರು ಸಹ ಒಳ್ಳೆ ಇದು ಟೂರ್ನಿಮೆಂಟನ್ನು ನಡೆಸ್ಕೊಡ್ತಾವ್ರೆ. ಮತ್ತು ಹಾಗೆ ನಮ್ಮ ಪ್ಲೇಯರ್ಸ್ ಮತ್ತು ಅವರು ನಮಗೆ
ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಎಸ್, ಈಗಾಗಲೇ ಈ ಒಂದು ಕ್ರೀಡಾಂಗಣದಲ್ಲಿ ಅತ್ಯದ್ಭುತವಾದ ಪ್ರದರ್ಶನಗಳನ್ನು ಕಾಣ್ತಿರ್ಬೋದು. 6 ಬಾಲ್ಗೆ 7 ಸಿಕ್ಸ್ ಹೊಡೆದು ಬಹಳ ರೋಮಾಂಚನವಾದ ಪಂದ್ಯಗಳನ್ನು ನೋಡಿರ್ತೀರಿ. ಆ ಪ್ರತಿ ಸಿಕ್ಸ್ಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿರುವಂಥ ಅಂಪೈರ್ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಒಡಿಶಾದಿಂದ ಕರ್ಕೊಂಡು ಬಂದು ನಮ್ಮ ಶಿಡ್ಲಘಟ್ಟದಲ್ಲಿ ಎಂಟರ್ಟೈನ್ ಮಾಡಿ ಡ್ಯಾನ್ಸಿಂಗ್ ಅಂಪೈರ್ ಅಂತೇಳಿ ಅವರು ಫೇಮಸ್ ಆಗಿರ್ತಾರೆ. ನಿಜವಾಗ್ಲೂ ನಿಮ್ಮಂಥವರು ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ತೀರಿ. ಹೇಗೆ ಅನಿಸ್ತಿದೆ ಸರ್ ಶಿಡ್ಲಘಟ್ಟದಲ್ಲಿ ಇದೆಲ್ಲ? मेरे को कन्नड़ नहीं आता है, मैं हिंदी में बात करता हूँ. आप यहाँ पे आए ना, किस तरह जितना आप पूरे बोल रहे हैं बताइए. मैं उड़ीसा से आया हूँ. इधर मेरे को बहुत प्यार मिल रहा है. शिड्लाघट्टा क्या इधर चिकबालापुर जितना एरिया में मैच करता हूँ बहुत अच्छा मैच होता है. सपोर्टर अच्छा रहता है और दर्शक भी बहुत रहते हैं. बच्चे बच्चे प्यार करते हैं, बूढ़े बूढ़े प्यार करते हैं. सब मेरे को अच्छा लगता है. वही मेरा यहाँ घूम घूम के मैच करेगा और सबको खुशी देगा. मेरा एंटरटेनमेंट 100% में देगा. और सबको मेरा नमस्कार. जय हिंद, जय भारत. ಶಿಡ್ಲಘಟ್ಟ ಪರಿಸರ ಬಹಳ ಆತ್ಮಗೆ ಅಪ್ಪಿಕೊಂಡು ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಇಂಥ ಶಿಡ್ಲಘಟ್ಟಕ್ಕೆ ನಾನು ಬಂದಿರೋದೇ ನನ್ನ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. BNR कप के मैं आया हूँ, इसीलिए रवि कुमार सर को मेरे तरफ से नमस्ते और हैप्पी बर्थडे. जन्मदिन का मुबारक हो और आप दीर्घजीवी रहे. ऐसा टूर्नामेंट आयोजन करने के लिए आपका सहायता मिले तो हम लोग खुशी होंगे. धन्यवाद. ಎಸ್, ಇಲ್ಲಿ ಪಂದ್ಯಾಟ ಪ್ರಾರಂಭದ ಸಮಯವೂ ಕೂಡ ಆರಂಭಿಕ ಬೆರುಸಿನ ಆಟಗಾರರಿಗೆ ಮೊದಲ ಸ್ಟ್ರೈಕರ್ ವಿನೋದ್ ಪಡ್ಕೊಳ್ತಾ ಇದ್ದಾರೆ. ಚಾಲೆಂಜರ್ಸ್ ನ ಪರವಾಗಿ ಶಿಡ್ಲಘಟ್ಟ ಚಾಲೆಂಜರ್ಸ್ ನ ಪರವಾಗಿ ಆರಂಭಿಕ ಸ್ಟ್ರೈಕರ್ ವಿನೋದ್, ನಾನ್ ಸ್ಟ್ರೈಕರ್ ಅಲ್ಲಿ ಸಂತು ಅಪ್ಪು. ಇಲ್ಲಿ ಮೊದಲ ಓವರ್ಗಾಗಿ ಕರುನಾಡ ಸ್ಟ್ರೈಕರ್ಸ್ ನ ಪರವಾಗಿ ಎಸ್ಗಾರಿಕೆ ಗುರುತನ್ನ ಪಡ್ಕೊಳ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ ಕ್ಷೇತ್ರ ಮುಖ್ಯವಾಗಿ ಇಲ್ಲಿ ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. PNR ಟ್ರೋಫಿಯ 3ನೇ ದಿನದ ಹೋರಾಟದ ಪಂದ್ಯಾಟ ಆರಂಭ. ಮೊದಲ ಓವರ್ನ ಮೊದಲ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕಮರ್ಸ್ ಅಲ್ಲಿ ತಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು. ಮೊದಲ ಚೆಂಡಿಗೆ ಮೊದಲ ಓಟದ ಮುಖೇನವಾಗಿ ತಂಡದ ಖಾತೆ ಆರಂಭವನ್ನ ವಿನೋದ್ ಪಡ್ಕೊಳ್ತಾ ಇದ್ದಾರೆ. ಹಿಡಿತದ ಎಸೆತ ಇಲ್ಲಿ ಮುಂದುವರಿಸ್ತಾ ಇದೆ. ಲೈನ್ ತಾಗಿ ಬೀಳ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಅದ್ಭುತ ಒಂದು ಜಯ. ಶಿಡ್ಲಘಟ್ಟ ಚಾಲೆಂಜರ್ಸ್ ಇಲ್ಲಿ ಮೊದಲ ಪಂದ್ಯಾಟದ 3ನೇ ದಿನದ ಮೊದಲ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಅದೃಷ್ಟದ ಜಯವನ್ನು ದಾಖಲಿಸ್ತಾ ಇದೆ. ಅದೃಷ್ಟ ಪರೀಕ್ಷೆಯಲ್ಲಿ ಮೇಲುಗೈಯನ್ನು ದಾಖಲಿಸಿರ್ತಕ್ಕಂಥ ಕೊನೆಯ ಓವರ್ನ ಎಸೆಗಾರಿಕೆಯಲ್ಲಿ ಸಂಪತ್ ಸರ್ ಇಲ್ಲಿ ಪಂದ್ಯಾಟವನ್ನು ಉಳಿಸ್ತಾ ಇದ್ದಾರೆ. ಎರಡೂ ತಂಡಗಳಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ಇಲ್ಲಿ ಮುಂದಿನ ಪಂದ್ಯಾಟ ಇವಾಗ ಸಾಗುತ್ತೆ. 2 ಬಲಿಷ್ಠ ಬಲಾಢ್ಯ ತಂಡದ ಹೋರಾಟ. ಒಂದೆಡೆಯಲ್ಲಿ ಚಿಂತಾಮಣಿ ಜನಪ್ರಿಯ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಹುಟ್ಟುಹಬ್ಬದ ಆಚರಣೆ ನಡೀತಾ ಇದೆ. ಸಿಹಿಯ ಹಂಚಿಕೆಯನ್ನು ಮಾಡ್ತಾರೆ. ಕೇಕ್ ಕಟ್ ಮಾಡುವ ಮುಖೇನವಾಗಿ ಹುಟ್ಟುಹಬ್ಬವನ್ನು ಆಚರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ MCCಯ ಎಲ್ಲಾ ಸದಸ್ಯರು ಮತ್ತು ಈ ಭಾಗದ ಹೆಚ್ಚಿನ ಮುಖಂಡರುಗಳ ಸಮೀಪವಾಗಿ ಇಲ್ಲಿ ಹುಟ್ಟುಹಬ್ಬನ ಆಚರಿಸುವ ಕಾರ್ಯವನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ತೆರಳಿ ಎಂಬ ಕರೆಯನ್ನು ನಾವು ರವಾನಿಸಿಕೊಳ್ತಾ ಇದ್ದೇವೆ. ಇಲ್ಲಿ ಮೊದಲ ಬೇರೋಸಿನ ಆಟಗಾರರಾಗಿ ಗಣೇಶ್ ಮತ್ತು ಹರೀಶ್ ಎಬಿಡಿ ಮತ್ತು ಗಣಿ ಆರಂಭಿಕ ಆಟಗಾರರು. ಸಿಡಿಮದ್ದಿನ ಪ್ರದರ್ಶನ ಹಾದಿಯಲ್ಲೂ ಕೂಡ ಹುಟ್ಟುಹಬ್ಬದ ಸೆಲೆಬ್ರೇಷನ್ ನಡೀತಾ ಇದೆ. ಕೇಕ್ ಕಟ್ಟುವ
ಕೇಕ್ ಕಟ್ ಮಾಡುವ ಮುಖೇನವಾಗಿ ಹುಟ್ಟುಹಬ್ಬನ ಆಚರಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಂಸಿಸಿಯ ಎಲ್ಲ ಸದಸ್ಯರುಗಳು ಮತ್ತು ಈ ಭಾಗದ ಜೆಡಿಎಸ್ ನ ಮುಖಂಡರುಗಳು ಕೂಡ. ಪಂದ್ಯಾಟ ಆರಂಭವನ್ನ ಕಾಡುವಂತ ಸಮಯ. ಹರೀಶ್ ಮೊದಲ ಸ್ಟ್ರೈಕರ್ ಅಲ್ಲಿ, ನವ ಸ್ಟ್ರೈಕರ್ ಅಲ್ಲಿ ಗಣಿ, ಎಸ್ತುಗಾರಿಕೆಯಲ್ಲಿ ಕೃಷ್ಣ. ಮೊದಲ ಚೆಂಡು ತಟ್ಟಿ ಮುಟ್ಟುವ ಒಂದು ಪ್ರಯತ್ನಗಳಿಗೆ ಮಾತ್ರ ಅವಕಾಶಗಳು ಸಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಮೊದಲ ಚೆಂಡಿನಲ್ಲಿ ರಿಸ್ಕಿ ಸಿಂಗಲ್ಸ್ ಇಲ್ಲಿ ಪೂರೈಕೆಯನ್ನು ಕಾಣುತ್ತಾ ಇದೆ. ಒಂದರ ಮುಖ್ಯವಾಗಿ ತಂಡದ ಖಾತೆ ಆರಂಭ. ಹಾಗೆ ಪಲ್ಲಿ ಸ್ಟಾರ್ಸ್ ಈ ನಡುವಣ ಹಾದಿಯಲ್ಲಿಯೂ ಕೂಡ ಡಾಟ್ ಆಟಗಾರ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಬೀಸುವ ಪ್ರಯತ್ನವನ್ನು ಮಾಡಿದರೂ ಕೂಡ ದಾಂಡಿಗೆ ಚೆಂಡಿನ ಸ್ಪರ್ಶನ ಅಂತಿಮ ಚೆಂಡನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್. ಯಶಸ್ವಿ ಓವರ್ ಕೂಡ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಕಮ್ ಬ್ಯಾಕ್ ಮುಖ್ಯವಾಗಿ 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಇಲ್ಲಿ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. 18ಕ್ಕೆ 3, ಅಂತಿಮ 12 ಸೆತ 36 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಓವರ್ ಅಲ್ಲಿ ಸರಾಸರಿಯಾಗಿ 18ರ ಓಟವನ್ನು ದಾಖಲಿಸುವ ಪ್ರಯತ್ನವನ್ನ ಮಾಡಬೇಕಾಗ್ತದೆ. 18ರ ಸರಾಸರಿಯಲ್ಲಿ ಮುಂದುವರಿಬೇಕಾಗ್ತದೆ. ಆದಷ್ಟು ಬೇಗ ಆಡಿಸಿ, ದಯವಿಟ್ಟು ನೋಡಿ, ಫೀಲ್ಡ್ ಸ್ಪ್ರೆಡ್ ಆಗಬೇಕು. ರಸಗಾರಿಕೆಯಲ್ಲಿ ಇವಾಗ ಭಾಸ್ಕರ್ 4ನೇ ಓವರ್ ರಸಗಾರಿಕೆ ಗುರುತನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಅರ್ಫತ್ ಖಾನ್ ಅದ್ಯಾವ ರೀತಿಯ ದಾಂಡನ ಬೀಸ್ತಾರೆ ಕಾದು ನೋಡಬೇಕಾಗ್ತದೆ. 12ಕ್ಕೆ 36. ಫಿರೋಸಿನ ಹೊಡೆತ ನೇರದ ಹಾದಿಯಲ್ಲಿ ಇವಾಗ ಕಾಮೆಂಟ್ರಿ ಬಾಕ್ಸ್ಗೆ ಬಂದು ಬೀಳ್ತಾ ಇದೆ. ಬಿಗ್ ಸಿಕ್ಸರ್. ಆ ರೋಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಅರ್ರಫತ್ ದಾಳಿದ ಮುಖೇನವಾಗಿ ಭರ್ಜರಿ ಸಿಕ್ಸರ್ನ ಆರಂಭ. ಇವಾಗ 11ಕ್ಕೆ 30. ಭಾಸ್ಕರ್ ಇವಾಗ ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಸೈಕಲ್ ಆಡ್ತಿರ್ತಕ್ಕಂಥ ಮಕ್ಕಳು ನೋಡಿ.